Hello dear students, welcome to Sing Style of Maths. So now straight lines chapter, that is new syllabus alli nimma 9th chapter ಯಾವುದು class 11th ಇಂದು 9th chapter ಇದೆಯಲ್ಲ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಸೊ ಅದರಲ್ಲಿ ನಾವು ಆಲ್ರೆಡಿ ಸ್ಟ್ರೈಟ್ ಲೈನ್ಸ್ ಇಂದು ಇಂಟ್ರೊಡಕ್ಷನ್, ದಟ್ ಈಸ್ ಸ್ಲೋಪ್ ಅಂದ್ರೆ ಏನು, 2 ಪಾಯಿಂಟ್ಸ್ ಕೊಟ್ರೆ ಸ್ಲೋಪ್ ಹೇಗೆ ಕಂಡುಹಿಡಿತೀರಿ, ರೈಟ್, ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಜನರಲಿ ಸ್ಲೋಪ್ ಅಂದ್ರೆ ಏನು, m = tan θ. 2 ಪಾಯಿಂಟ್ಸ್ ಕೊಟ್ರೆ m = y2 - y1 / x2 - x1. ಈ ಕಾನ್ಸೆಪ್ಟ್ ನ ಕಲ್ತಿದ್ದೀವಿ. ಓಕೆ, ಅದ್ರ ಬೇಸ್ ಮೇಲೆ ನಾವು ಫಸ್ಟ್ ಎಕ್ಸರ್ಸೈಸ್ ಕೂಡ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್, ಯಾರಾದರೂ ಆ ಪ್ರೀವಿಯಸ್ ಲೆಕ್ಚರ್ಸ್ ನ ವಾಚ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅವನ್ನ ಮುಗಿಸಿದ ಮೇಲೆ ಮಾತ್ರ ಇದನ್ನು ವಾಚ್ ಮಾಡಿ, ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್. ಓಕೆ, ಇಫ್ ನಾಟ್ ಯು ವಿಲ್ ಫೈಂಡ್ ಅ ಬಿಟ್ ಡಿಫಿಕಲ್ಟಿ. ನಾನು ಕೆಲವೊಮ್ಮೆ ಹೇಳ್ತೇನೆ ಇದು ನಾನು ಲಾಸ್ಟ್ ಲೆಕ್ಚರಲ್ಲಿ ಹೇಳಿದ್ದೆ ಅಂತೇಳಿ, ಆ ರೀತಿ ಹೇಳಿದಾಗ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಆಗ್ಬೋದು. ಹಾಗಾಗಿ ಆರ್ಡರ್ ವೈಸ್ ಲೆಕ್ಚರ್ಸ್ಗಳನ್ನು ಮುಗಿಸ್ಕೊಂತ ಬರ್ರಿ, ರೈಟ್. ಸೊ ಲೆಟ್ಸ್ ನಾಟ್ ವೇಸ್ಟ್ ಮಚ್ ಆಫ್ ದ ಟೈಮ್. ಟುಡೇಸ್ ಕಾನ್ಸೆಪ್ಟ್ ಈಸ್ ವೇರಿಯಸ್ ಫಾರ್ಮ್ಸ್ ಆಫ್ ದ ಈಕ್ವೇಷನ್ಸ್ ಆಫ್ ಎ ಲೈನ್. ಅಂದರೆ ಏನು, ಮೀನಿಂಗ್ ಏನು, ವೆರಿ ಸಿಂಪಲ್. ಒಂದು ಲೈನ್ ಇದೆ ಅಂತಂದರೆ ನಮಗೇನು ಗೊತ್ತಿದೆ, ಒಂದು ಲೈನ್ ಅಂದರೆ ಇನ್ಫೈನೈಟ್ ಪಾಯಿಂಟ್ಸ್ ಇರುತ್ತೆ ಆ ಲೈನ್ ಮೇಲೆ, ಹೌದಲ್ವಾ. ಒಂದು ಲೈನ್ ಇದೆ ಅಂತ ಅಂದರೆ, ಸಪೋಸ್ ಐ ಆಮ್ ಟೇಕಿಂಗ್ ಎ ಲೈನ್, ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಆನ್ ದಿಸ್ ಲೈನ್. ಆಲ್ಸೋ ದೇರ್ ಆರ್ ಇನ್ಫೈನೈಟ್ ಪಾಯಿಂಟ್ಸ್ ಅರೌಂಡ್. ಒಂದು ಸ್ಪೇಸಲ್ಲಿ ನಾನು ಜನರಲ್ ಆಗಿ ಹೇಳ್ಬೇಕಂದ್ರೆ ಎಷ್ಟೋ ಒಂದು ಪಾಯಿಂಟ್ಸ್ ಇದ್ದಾವೆ. ಆದರೆ ಈಗ ನಾನು ಏನು ಹೇಳಬೇಕು ಅಂದರೆ, ನನಗೆ ಗೊತ್ತಾಗಬೇಕು ಒಂದು ಪಾಯಿಂಟ್ ನಾನು ತಗೊಂಡ್ರೆ ಆ ಪಾಯಿಂಟ್ ಆ ಲೈನ್ ಮೇಲ್ಗಡೆ ಲೈ ಆಗ್ತಿದೆಯಾ, ಅಂದರೆ ಆ ಲೈನ್ ಮೇಲೆ ಇದೆಯಾ ಅಥವಾ ಲೈನ್ ಮೇಲೆ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಮಗೆ, ದ್ಯಾಟ್ಸ್ ದ ಕ್ವೆಶನ್. ಓಕೆ, ಸೊ ಒಂದು ಪಾಯಿಂಟ್ ಬಂದ್ಬಿಟ್ಟು ಲೈನಿನ ಮೇಲೆ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗೋದು ಹೇಗೆ ಅಂತಂದರೆ, ಆ ಲೈನಿಗೆ ಅಂತ ಒಂದು ಈಕ್ವೇಷನ್ ಇರುತ್ತೆ. ಆ ಈಕ್ವೇಷನನ್ನು ಆ ಪಾಯಿಂಟು ಸ್ಯಾಟಿಸ್ಫೈ ಮಾಡಿಬಿಟ್ರೆ, ಸ್ಯಾಟಿಸ್ಫೈ ಮಾಡೋದು ಅಂತಂದರೆ ಏನು, ಆ ಪಾಯಿಂಟನ್ನು ತಗೊಂಡೋಗಿ ಆ ಈಕ್ವೇಷನಲ್ಲಿ ನಾವು ಹಾಕಿದ್ದಾಗ ನಮಗೆ LHS = RHS ಬರ್ತಾ ಇದೆ ಅಂತ ಅಂದರೆ ನಾವೇನು ಹೇಳ್ತೀವಿ, ದ ಪಾಯಿಂಟ್ ಈಸ್ ಸ್ಯಾಟಿಸ್ಫೈಯಿಂಗ್ ದ ಈಕ್ವೇಷನ್ ಆಫ್ ದ ಲೈನ್, ದೇರ್ ಫೋರ್ ದ ಪಾಯಿಂಟ್ ಲೈಸ್ ಆನ್ ದ ಲೈನ್. ಓಕೆ, ಇನ್ ಕೇಸ್ ಸ್ಯಾಟಿಸ್ಫೈ ಮಾಡಿಲ್ಲ ಅಂತಂದರೆ ನಾವೇನು ಹೇಳ್ತೀವಿ, ದ ಪಾಯಿಂಟ್ ಡಸ್ ನಾಟ್ ಲೈ ಆನ್ ದ ಲೈನ್, ಲೈನ್ ಮೇಲೆ ಇಲ್ಲ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ. ಸೊ ಹಾಗಾದರೆ ಲೈನಿಂದ ಈಕ್ವೇಷನ್ ಏನಾಗುತ್ತೆ ಮ್ಯಾಮ್, ಏನಿದೆ ಈಕ್ವೇಷನ್ನು ಅಂತ ಅಂದರೆ, ಒಂದು ಜನರಲ್ ಈಕ್ವೇಷನ್ ಇದೆ, ಅದು ನಿಮಗೆ ನೆಕ್ಸ್ಟ್ ಸೆಕೆಂಡ್ ಎಕ್ಸರ್ಸೈಸ್ ಮುಗಿದ ಮೇಲೆ ಸಿಗುತ್ತೆ, ರೈಟ್. ಅದಕ್ಕಿಂತ ಮುಂಚೆ ಬಹಳಷ್ಟು ಈಕ್ವೇಷನ್ಸ್ ಇದ್ದಾವೆ. ಓಕೆ, ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಅಂದರೆ ಕೆಲವೊಮ್ಮೆ ಅವ್ರು ಏನು ಮಾಡ್ತಾರೆ ಅಂದರೆ, ನಿಮಗೆ ಜಸ್ಟ್ ಆ ಲೈನು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದೆ ಅಂತ ಕೊಟ್ಬಿಡ್ತಾರೆ, ಆವಾಗ ಈಕ್ವೇಷನ್ ಬೇರೆ ಆಗುತ್ತೆ. ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಕೊಟ್ಬಿಟ್ರೆ ಆವಾಗಲೇ ಈಕ್ವೇಷನ್ ಬೇರೆ ಆಗುತ್ತೆ ನಿಮಗೆ. ಕೆಲವೊಮ್ಮೆ ಏನು ಮಾಡಿಬಿಡ್ತಾರೆ, ಪಾಯಿಂಟ್ ಸ್ಲೋಪ್ ಫಾರ್ಮ್ ಮೀನ್ಸ್ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ಓಕೆ, ಅವ್ರೇನು ಕೇಳ್ತಾರೆ, ನೀವೇ ಈಕ್ವೇಷನ್ ಕಂಡುಹಿಡಿರಿ, ನಾವು ಆ ಲೈನ್ ಮೇಲೆ ಇರುವಂತಹ ಒಂದು ಪಾಯಿಂಟು ಮತ್ತು ಆ ಲೈನಿಂದು ಸ್ಲೋಪ್ ನಿಮಗೆ ಹೇಳ್ತೀವಿ, ನೀವು ಈಕ್ವೇಷನ್ ಕಂಡುಹಿಡಿರಿ ಅಂತ ಹೇಳ್ತಾರೆ. ಸೊ ಅದು ಡಿಫ್ರೆಂಟ್ ಸಿನಾರಿಯೋ. ನೆಕ್ಸ್ಟ್ ಕೆಲವೊಮ್ಮೆ ಅವ್ರು ಏನು ಮಾಡ್ತಾರೆ, ನಾವು ಸ್ಲೋಪು ಕೊಡಲ್ಲ, ಏನೂ ಕೊಡಲ್ಲ, ನಿಮಗೆ 2 ಪಾಯಿಂಟ್ಸ್ ಅಷ್ಟೇ ಕೊಡ್ತೀವಿ, 2 ಪಾಯಿಂಟ್ಸ್ ಕೊಟ್ಟರೆ ಈಕ್ವೇಷನ್ ಆಫ್ ದ ಲೈನ್ ಹೇಗೆ ಕಂಡುಹಿಡಿತೀರಿ. ನೆಕ್ಸ್ಟ್ ಕೆಲವೊಮ್ಮೆ ಏನಾಗುತ್ತೆ, ಒಂದು ಸ್ಲೋಪ್ ಕೊಡ್ತೀವಿ, ಒಂದು ಇಂಟರ್ಸೆಪ್ಟ್ ಕೊಡ್ತೀವಿ. ಇಂಟರ್ಸೆಪ್ಟ್ ಅಂತ ಅಂದರೆ ನಾನು ಮುಂದೆ ಹೇಳಬೇಕಾದ್ರೆ ಹೇಳ್ತೀನಿ, ಒಂದು ಲೈನ್ ಬಂದುಬಿಟ್ಟು ಎಕ್ಸ್ ಆಕ್ಸಿಸ್ನ ಕಟ್ ಮಾಡುತ್ತಲ್ಲ, ಆ ಕಟ್ ಮಾಡಿರುವಂಥ ಜಾಗ ಇದೆಯಲ್ಲ, ಸೊ ಆ ಡಿಸ್ಟೆನ್ಸ್ ಇದೆಯಲ್ಲ, ಆರಿಜಿನಿಂದ ಎಕ್ಸ್ ಆಕ್ಸಿಸ್ವರೆಗೂ ಕಟ್ ಆಗಿರುವಂಥ ಆ ಡಿಸ್ಟೆನ್ಸ್ನ ಎಕ್ಸ್ ಇಂಟರ್ಸೆಪ್ಟ್, ವೈ ಕಡೆ ಆದರೆ ವೈ ಇಂಟರ್ಸೆಪ್ಟ್. ಸೊ ಆ ಥರ ಸ್ಲೋಪ್ ಮತ್ತು ಬರೀ ಒಂದೇ ಒಂದು ಇಂಟರ್ಸೆಪ್ಟ್ ಕೊಟ್ಟರೆ ಈಕ್ವೇಷನ್ ಏನಾಗುತ್ತೆ. ಆ್ಯಂಡ್ ಎನದರ್ ಕಂಡೀಷನ್, ಒನ್ ಮೋರ್ ಫಾರ್ಮ್ ಯಾವುದು, ಇಂಟರ್ಸೆಪ್ಟ್ ಫಾರ್ಮ್. ಅಂದರೆ ಏನು, ಸ್ಲೋಪ್ ಕೊಡೋದಿಲ್ಲ ನಾವು ನಿಮಗೆ ಆ ಲೈನು ಎಕ್ಸ್ ಆಕ್ಸಿಸ್ನ ಎಲ್ಲಿ ಕಟ್ ಮಾಡ್ತಾ ಇದೆ ಮತ್ತು ವೈ ಆಕ್ಸಿಸ್ನ ಎಲ್ಲಿ ಕಟ್ ಮಾಡ್ತಾ ಇದೆ ಅಂತ ನಾವು ನಿಮಗೆ ಕೊಡ್ತೀವಿ, ನೀವು ಈಕ್ವೇಷನ್ ಕಂಡುಹಿಡಿರಿ ಅಂತ ಅರ್ಥ. ದಟ್ ಮೀನ್ಸ್ ವಾಟ್, ಡಿಫರೆಂಟ್ ಸಿಚುವೇಶನ್ಸ್ಗಳಲ್ಲಿ ಈಕ್ವೇಷನ್ಸು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಬರುತ್ತೆ. ಕೆಲವೊಮ್ಮೆ ನಮಗೆ ಸ್ಲೋಪ್ ಗೊತ್ತಿದ್ದಾಗ ನಾವು ಸ್ಲೋಪ್ ರಿಲೇಟೆಡ್ ಫಾರ್ಮುಲಾ ಯಾವುದಿದೆ ಅದನ್ನು ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ನಮಗೆ 2 ಪಾಯಿಂಟ್ಸ್ ಅಷ್ಟೇ ಗೊತ್ತಿದ್ದಾವೆ ಅಂದಾಗ ನಾವು ಸ್ಲೋಪ್ 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ, ಸೊ ಅದ್ರ ಬೇಸಿಸ್ ಮೇಲೆ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಈಕ್ವೇಷನ್ಸ್ ಇದ್ದಾವೆ. ಸೊ ಅವನ್ನೆಲ್ಲ ತಿಳ್ಕೊಳ್ಳೋಣ, ಯಾವಾಗ ಏನು ಈಕ್ವೇಷನ್ಸ್ ಬರುತ್ತೆ ಅಂತೇಳಿ. ಸೊ ಲೆಟ್ ಅಸ್ ಗೋ ಇನ್ ಆರ್ಡರ್ ವೈಸ್. ಇನ್ ಟುಡೇಸ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಇವೆಲ್ಲ ಫಾರ್ಮ್ಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮಿಂಗ್ ಟು ಫಸ್ಟ್ ಒನ್, ದಟ್ ಈಸ್ ಹಾರಿಜಾಂಟಲ್. ಹಾರಿಜಾಂಟಲ್ ಅಂದರೆ ಏನಪ್ಪ, ಈ ರೀತಿ ತಾನೆ, ಎಸ್ ಆರ್ ನೋ. ಸೊ ಇದು ನಮ್ಮ ಎಕ್ಸ್ ಆಕ್ಸಿಸ್ಸು, ಇದು ನಮ್ಮ ವೈ ಆಕ್ಸಿಸ್ಸು, ರೈಟ್, ಇದು ನಮ್ಮ ಆರಿಜಿನ್. ಅವ್ರು ಹೇಳ್ತಿರೋದೇನು, ಇನ್ ಕೇಸ್ ನಮಗೆ ಕೊಟ್ಟಿರುವಂಥ ಲೈನು ಹಾರಿಜಾಂಟಲ್ ಆಗಿದೆ. ಹಾರಿಜಾಂಟಲ್ ಅಂತ ಅಂದರೆ ಏನು, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇದು ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಇವೆರಡು. ಓಕೆ, ಅದು ಪ್ರಾಬ್ಲಮ್ ಮುಖಾಂತರ ಅಥವಾ ಎಕ್ಸಾಮ್
ಥರ ಜಸ್ಟ್ ಜನರಲ್ ಆಗಿ ಹೇಳಿದ್ದೆ, ಇಲ್ಲ ಅರ್ಥ ಮಾಡ್ಕೊಳ್ಳಿ. ಇದು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಪೋಸ್ 1 ಇದೆ, 2 ಇದೆ, 3 ಇದೆ, ಇಲ್ಲಿ -1 -2 ಸಾಕು. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹೌದಾ? ಸೊ ಈಗ ನಾನು ನಿಮಗೆ ಈ ಪಾಯಿಂಟ್ ಕೇಳಿದ್ರೆ ನೀವು ಈ ಪಾಯಿಂಟ್ನ ಏನಂತ ಅಂತೀರಾ? 0,3 ತಾನೆ. ನೆಕ್ಸ್ಟು ಈ ಪಾಯಿಂಟ್ ಕೇಳಿಬಿಟ್ರೆ ನೀವೇನು ಹೇಳ್ತೀರಾ? ಮ್ಯಾಮ್ ಇಲ್ಲಿ 1 ಇದೆ, ಇಲ್ಲಿ 3 ಇದೆ ಅಂದರೆ 1,3. ಇಲ್ಲಿಗೆ ನಾನು ನಿಮಗೆ ಪಾಯಿಂಟ್ ಕೇಳಿದ್ರೆ 2,3, ಇಲ್ಲಿ ಕೇಳಿದ್ರೆ 3,3, ಇಲ್ಲಿ 4,3, ಈ ಕಡೆ -1,3, ಈ ಕಡೆ -2,3. ಹೌದಾ? ನೀವು ಯಾವುದೇ ಪಾಯಿಂಟ್ ಹೇಳಿ ಈ ಲೈನ್ ಮೇಲ್ಗಡೆ, ಆದರೆ ನೀವು ಹೇಳೋದೇನು, ಆ ಪಾಯಿಂಟಲ್ಲಿ ಎಕ್ಸ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗ್ತಿರುತ್ತೆ, ವೈ ವ್ಯಾಲ್ಯೂ ಮಾತ್ರ ಕಾನ್ಸ್ಟೆಂಟ್ ಆಗಿ 3ನೇ ಇರುತ್ತೆ. ಹೌದಲ್ವಾ? ಸೊ ಹಾಗಾಗಿ ನಿಮಗೆ ನೆನಪಿರಬೇಕು, ಇಫ್ ಯು ಆರ್ ಹ್ಯಾವಿಂಗ್ ಎನಿ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ದೆನ್ ದ ವ್ಯಾಲ್ಯೂ ಆಫ್ ವೈ ಈಸ್ ಕಾನ್ಸ್ಟೆಂಟ್. ದಟ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಎನಿಥಿಂಗ್. ಹಿಯರ್ ಇಟ್ ಈಸ್ 3. ಓಕೆ, ದ ಕಾನ್ಸ್ಟೆಂಟ್ ಕ್ಯಾನ್ ಬಿ ಎನಿಥಿಂಗ್. ವೈ ಈಸ್ ಈಕ್ವಲ್ ಟು ಎ ಅಂದರೆ ಈ ಡಿಸ್ಟೆನ್ಸ್ ನಾವು ಎ ಅಂತ ತಗೊಂಡ್ರೆ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಆಗುತ್ತೆ. ಈ ಲೈನಿಂದ ನಾನು ತಗೊಂಡು ಸ್ಪೆಸಿಫೈಡ್ ಆಗಿ ಬರೀಬೇಕು ಪರ್ಟಿಕ್ಯುಲರ್ ಅಂದರೆ ವೈ ಈಸ್ ಈಕ್ವಲ್ ಟು 3. ಅರ್ಥ ಆಯ್ತಾ? ಈಗ ನಿಮಗೆ ಡೌಟ್ ಬರ್ಬೋದು, ಮ್ಯಾಮ್ ಹಾಗಾದರೆ ಹಾರಿಸಾಂಟಲ್ ಕೆಳಗಡೆ ತೊಗೊಂಡ್ರೆ ಏನಾಗುತ್ತೆ? ಆವಾಗ ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತೆ ಅಬ್ಸರ್ವ್ ಮಾಡಿ. ಇಲ್ಲೂ ಕೂಡ 3 ಎಲ್ಲಿದೆ ಅಂತ ಹುಡುಕಿದ್ರೆ ಇಲ್ಲಿ -3 ತಾನೇ ಇರೋದು. ಆ ಪಾಯಿಂಟ್ ಹತ್ರನೇ ನಾನು ಹಾಕ್ತೀನಿ ಈಗ. ಅವಾಗ ಏನಾಗುತ್ತೆ? ಎಲ್ಲ ಕಡೆನೂ ನಮಗೆ ಕಾಮನ್ ಇರೋ ಪಾಯಿಂಟ್ ಯಾವುದು? -3. ದೇರ್ಫೋರ್ ಇಕ್ವೇಷನ್ ಬಿಕಮ್ಸ್ ವೈ ಈಸ್ ಈಕ್ವಲ್ ಟು -3. ಅದನ್ನೇ ನಾನು ಜನರಲ್ ಆಗಿ ತಗೊಳ್ಳಿಕ್ಕೆ ಟ್ರೈ ಮಾಡಿದ್ರೆ, ಇಲ್ಲಿ ಎ ಡಿಸ್ಟೆನ್ಸೇ ನಾನು ತಗೊಂಡ್ರೆ ಇಲ್ಲಿ ನೆಗೆಟಿವ್ ಡೈರೆಕ್ಷನ್, ನೆಗೆಟಿವ್ ವೈ ಆಕ್ಸಿಸ್ ಇರೋದ್ರಿಂದ ಈಕ್ವೇಷನ್ ಏನಾಗುತ್ತೆ? ವೈ ಈಸ್ ಈಕ್ವಲ್ ಟು -a. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ನೆನಪಿರಬೇಕು. ವೆನ್ ಎವರ್ ಯು ಆರ್ ಹ್ಯಾವಿಂಗ್ ಎ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಓಕೆ, ದೆನ್ ಇಟ್ ಮೇ ಹ್ಯಾವ್ ದ ಇಕ್ವೇಷನ್ ವೈ ಈಸ್ ಈಕ್ವಲ್ ಟು +a ಆರ್ ವೈ ಈಸ್ ಈಕ್ವಲ್ ಟು -a. ಡೆಫಿನೆಟ್ಲಿ ಇವೆರಡರಲ್ಲೇ ಒಂದು ಇಕ್ವೇಷನ್ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಕಂಡೀಷನ್. ಕೆಲವೊಮ್ಮೆ ಹಾರಿಸಾಂಟಲ್ ಲೈನ್ ಅನ್ನೋದು ಎಕ್ಸ್ ಆಕ್ಸಿಸ್ಗಿಂತ ಕೆಳಗಡೆ ಇದ್ದರೆ, ನೆಗೆಟಿವ್ ವೈ ಆಕ್ಸಿಸ್ ಕಡೆ ಇದ್ದರೆ ವೈ ಈಸ್ ಈಕ್ವಲ್ ಟು -a ಬರುತ್ತೆ. ಪಾಸಿಟಿವ್ ಇದ್ದರೆ ಏನಾಗುತ್ತೆ? ವೈ ಈಸ್ ಈಕ್ವಲ್ ಟು +a ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನೆಕ್ಸ್ಟ್ ಕಮಿಂಗ್ ಟು ಸೆಕೆಂಡ್ ಒನ್, ದಟ್ ಈಸ್ ವರ್ಟಿಕಲ್ ಲೈನ್ ಇದ್ದರೆ, ಇನ್ ಕೇಸ್ ಸೆಕೆಂಡ್ ಸಿನಾರಿಯೋ ಏನು ಹೇಳಿ? ವರ್ಟಿಕಲ್ ಲೈನ್ ಅಂದರೆ ಇದು ನಮ್ಮ ಎಕ್ಸ್ ಆಕ್ಸಿಸ್ಸು, ಇದು ನಮ್ಮ ವೈ ಆಕ್ಸಿಸ್ ಇದೆ. ಹೌದಾ? ಇದು ನಮ್ಮ ವೈ ಆಕ್ಸಿಸ್ಸು, ಇದು ಬಂದ್ಬಿಟ್ಟು ನಮ್ಮ ಎಕ್ಸ್ ಆಕ್ಸಿಸ್. ಈಗ ಅವ್ರು ಹೇಳ್ತಿರೋದೇನು? ವರ್ಟಿಕಲ್ ಲೈನ್, ರೈಟ್? ಇಫ್ ಯು ಆರ್ ಹ್ಯಾವಿಂಗ್ ದ ವರ್ಟಿಕಲ್ ಲೈನ್, ಅಬ್ಸರ್ವ್ ಹಿಯರ್ ಕ್ಲಿಯರ್ಲಿ, ಇಫ್ ಯು ಆರ್ ಹ್ಯಾವಿಂಗ್ ದಿಸ್ ಇಸ್ ಎ ವರ್ಟಿಕಲ್ ಲೈನ್. ವರ್ಟಿಕಲ್ ಲೈನ್ ಅಂತ ಅಂದರೆ ಪ್ಯಾರಲಲ್ ಟು ವೈ ಆಕ್ಸಿಸ್ಸಿಗೆ ಪ್ಯಾರಲಲ್ ಇರುತ್ತೆ. ಈಗ ಅರ್ಥ ಮಾಡ್ಕೊಳ್ಳಿ, ಇದು ಬಂದ್ಬಿಟ್ಟು ಆರಿಜಿನ್, ಇದು ಬಂದ್ಬಿಟ್ಟು 1, ಇದು ಬಂದ್ಬಿಟ್ಟು 2, ಈ ಕಡೆ 3, ಈ ಕಡೆ ಬಂದರೆ -1, ಈ ಕಡೆ ಬಂದರೆ -2, -3. ಇಲ್ಲಿ ಅಬ್ಸರ್ವ್ ಮಾಡಿ 1 2 3, ಈ ಕಡೆ -1 -2 -3. ಅರ್ಥ ಆಯ್ತಲ್ಲ? ಸೊ ಈಗ ನಾನು ಇಲ್ಲಿ ನಿಮಗೆ ಪಾಯಿಂಟ್ ಕೇಳಿದ್ರೆ ನೀವೇನು ಹೇಳ್ತೀರಿ ಹೇಳ್ರಿ? ಮ್ಯಾಮ್ ಎಕ್ಸ್ ಆಕ್ಸಿಸಲ್ಲಿ 2, ವೈ ಆಕ್ಸಿಸಲ್ಲಿ ಏನು ಮೂಮೆಂಟ್ ಇಲ್ಲ, 2,0. ಇಫ್ ಐ ಆಸ್ಕ್ ಯು ವಾಟ್ ಈಸ್ ದಿಸ್ ಪಾಯಿಂಟ್, ವಾಟ್ ವಿಲ್ ಯು ಸೇ? ಮ್ಯಾಮ್ ಎಕ್ಸ್ ಆಕ್ಸಿಸಲ್ಲಿ 2 ಯೂನಿಟ್ಸು, ವೈ ಆಕ್ಸಿಸಲ್ಲಿ 1 ಯೂನಿಟ್. ವಾಟ್ ಅಬೌಟ್ ದಿಸ್ ಪಾಯಿಂಟ್? ಯು ವಿಲ್ ಸೇ 2,2. ವಾಟ್ ಅಬೌಟ್ ದಿಸ್ ಪಾಯಿಂಟ್? ಯು ವಿಲ್ ಸೇ 2,3. ಅಬ್ಸರ್ವ್ ಕ್ಲಿಯರ್ಲಿ, ನೀವು ಏನೇ ಹೇಳಿದ್ರು ಕೂಡ ನಿಮ್ಮ ಎಕ್ಸ್ ಕೋಆರ್ಡಿನೇಟ್ ಇದೆಯಲ್ಲ, ಎಕ್ಸ್ ಕೋಆರ್ಡಿನೇಟ್ ಅದು ಮಾತ್ರ ಕಾನ್ಸ್ಟೆಂಟ್ ಇದೆ. ದೇರ್ ಫೋರ್ ಯಾವತ್ತೇ ಆಗಲಿ ನಿಮಗೆ ಒಂದು ಲೈನು ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಕೊಟ್ಟರೆ ಆ ಲೈನ್ ಏನಾಗಿರಬೇಕು? ನಿಮಗೆ ಯಾವಾಗಲೂ ಎಕ್ಸ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ವ್ಯಾಲ್ಯೂನೇ ಇರುತ್ತೆ. ದಟ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ. ಇಲ್ಲಿ ಈ ಸಿನಾರಿಯೋದಲ್ಲಿ ನಮ್ಮ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಿದೆ? ಎಕ್ಸ್ ಈಸ್ ಈಕ್ವಲ್ ಟು 2. ಅರ್ಥ ಆಯ್ತಲ್ಲ? ಸೊ ಜಸ್ಟ್ ಲೈಕ್ ವೈ ಈಸ್ ಈಕ್ವಲ್ ಟು -a, ಹಿಯರ್ ಆಲ್ಸೋ ಇಟ್ ಈಸ್ ಸೇಮ್. ಇಫ್ ದಿಸ್ ಈಸ್ ಎ ವರ್ಟಿಕಲ್ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್, ಬಟ್ ಇಟ್ ಈಸ್ ಹಿಯರ್, ಈ ಕಡೆ ಸೈಡ್ ಇದೆ, ಈ ಕಡೆ ಸೈಡ್ ಇದೆ ಅಂತ ಅಂದರೆ ಏನಾಗುತ್ತೆ? ಅಬ್ಸರ್ವ್ ಮಾಡಿ, ಈ ಕಡೆ ಇದೆ ಅಂದರೆ ಎಕ್ಸ್ ವ್ಯಾಲ್ಯೂ ಏನಿದೆ? -2 ತಾನೆ. ಸೊ ದೇರ್ ಫೋರ್ ಎಸ್ ಎಕ್ಸ್ ಈಸ್ ಈಕ್ವಲ್ ಟು -a ಆಗುತ್ತೆ. ಓಕೆ, ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಐ ಹ್ಯಾಡ್ ಅ ಗ್ಯಾಪ್, ರೈಟ್? ಎನಿವೇಸ್ ಎಕ್ಸ್ ಈಸ್ ಈಕ್ವಲ್ ಟು -a ಆಗುತ್ತೆ. ಸೊ ಇದು ಬಂದುಬಿಟ್ಟು ಯಾವುದಕ್ಕೆ ಈಕ್ವೇಷನ್ ಆಗುತ್ತೆ? ವರ್ಟಿಕಲ್ ಇದ್ದಾಗ ಅಂದರೆ ಏನು? ಪ್ಯಾರಲಲ್ ಟು ವೈ ಆಕ್ಸಿಸ್ ಇದ್ದಾಗ ಈಕ್ವೇಷನ್ ಆಫ್ ದ ಲೈನ್ ಬಂದ್ಬಿಟ್ಟು ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು a ಅಥವಾ ಎಕ್ಸ್ ಈಸ್ ಈಕ್ವಲ್ ಟು -a ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅದರಲ್ಲಿ ಎ ಏನು ಡಿನೋಟ್ ಮಾಡುತ್ತೆ? ಆ ಪ್ಯಾರಲಲ್ ಲೈನ್ ಇದೆಯಲ್ಲ, ಎಕ್ಸ್ ಆಕ್ಸಿಸ್ಸಿಂದ ಎಷ್ಟು ದೂರ ಇದೆ. ಅಥವಾ ಇಲ್ಲಿ ನಾವು ಎ ಏನು ಡಿನೋಟ್ ಮಾಡುತ್ತೆ? ಆ ಪ್ಯಾರಲಲ್ ಲೈನು ವೈ ಆಕ್ಸಿಸ್ಸಿಂದ ಎಷ್ಟು ದೂರ ಇದೆ. ಅರ್ಥ ಆಯ್ತಾ? ಸೊ ಆ ಡಿಸ್ಟೆನ್ಸನ್ನು ನಾವೇನು ಮಾಡ್ತೀವಿ? ಎ ಇಂದ ಡಿನೋಟ್ ಮಾಡ್ತೀವಿ. ಸೊ ಆ ಈಕ್ವೇಷನ್ನ ನಾವು ಈಸಿಯಾಗಿ ಬರೀಬಹುದು. ಕಮಿಂಗ್ ಟು ದ ಥರ್ಡ್ ಫಾರ್ಮ್, ದಟ್ ಈಸ್ ಪಾಯಿಂಟ್ ಸ್ಲೋಪ್ ಫಾರ್ಮ್. ಪಾಯಿಂಟ್ ಸ್ಲೋಪ್ ಫಾರ್ಮ್ ಅಂದರೆ ತುಂಬ ಸಿಂಪಲ್ ಇದೆ. ವಾಟ್ ಯು ಮೀನ್ ಬೈ ಪಾಯಿಂಟ್ ಸ್ಲೋಪ್ ಫಾರ್ಮ್?
ಥರ್ಡ್ ಒನ್ ಅಂದರೆ ನೇಮಲ್ಲೇ ಇದೆ, ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಒಂದು ಸ್ಲೋಪ್ ಕೊಟ್ಟಿರ್ತಾರೆ. ಓಕೆ, ಅಂದರೆ ಏನು, ಅವ್ರು ನಿಮಗೇನು ಕೇಳ್ತಾರೆ ಅಂತಂದರೆ, ನೀವು ಲೈನಿಂದ ಈಕ್ವೇಷನ್ ಹೇಳ್ರಿ, ಆದರೆ ನಾವು ನಿಮಗೇನು ಕಂಡೀಷನ್ ಕೊಡ್ತೀವಿ ಅಂದರೆ, ಸಪೋಸ್ ದೇರ್ ಈಸ್ ಒನ್ ಲೈನ್, ಓಕೆ, ಆ ಲೈನಿಂದ ಸ್ಲೋಪ್ ಏನಂತಂದರೆ ಎಮ್. ಆ ಲೈನ್ ಮೇಲ್ಗಡೆ ಒಂದು ಪಾಯಿಂಟ್ ನಾವು ನಿಮಗೆ ಕೊಡ್ತೀವಿ, ದಟ್ ಪಾಯಿಂಟ್ ಈಸ್ x1 y1 ಅಂತ ಅಂದ್ಕೊಂಡಿರ್ಬೇಕಿದ್ರೆ. ಓಕೆ, ವಾಟ್ ಯು ವಿಲ್ ಕನ್ಸಿಡರ್ x1 y1. ಈಗ ನೀವು ಈ ಲೈನಿಂದು ಈಕ್ವೇಷನ್ ಕಂಡುಹಿಡಿರಿ ಅಂತ ಹೇಳ್ತಾರೆ. ಹೇಗೆ ಕಂಡುಹಿಡಿಯೋದು? ದಟ್ಸ್ ದ ಕ್ವೆಶನ್, ರೈಟ್? ಸೊ ಹೌ ಟು ಡೂ? ವಿ ನೋ ಒನ್ ಥಿಂಗ್, ಬರೀ ಪಾಯಿಂಟು ಸ್ಲೋಪ್ ಇಟ್ಕೊಂಡಂತೂ ಏನೂ ಬರೆಯೋಕ್ಕಾಗಲ್ಲ. ಇನ್ನೂ ಒಂದು ಪಾಯಿಂಟ್ ಇದ್ದಿದ್ರೆ ನಾನು ಅಟ್ಲೀಸ್ಟ್ ಸ್ಲೋಪ್ ಈಸ್ ಈಕ್ವಲ್ ಟು ಸಮಥಿಂಗ್ ಬರೆದು ಅದನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ಈಕ್ವೇಷನಿಗೆ ಕನ್ವರ್ಟ್ ಮಾಡ್ಕೋತಿದ್ದೆ, ಹೌದಲ್ವಾ? ಸೊ ಹಾಗಾಗಿ ನಾವು ಇನ್ನೂ ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀವಿ, ದಟ್ ಈಸ್ x, y, ಸಮ್ ಆರ್ಬಿಟ್ರರಿ ಪಾಯಿಂಟ್. ಓಕೆ, ಅವಾಗೇನಾಗುತ್ತೆ, ಒಂದು ಲೈನ್ ಮೇಲ್ಗಡೆ ಎರಡು ಪಾಯಿಂಟ್ಸ್ ಇದಾವೆ ಅಂತಂದರೆ ನಮಗೆ ಗೊತ್ತಿದೆ ಫಾರ್ಮುಲಾ ಏನು, y2 minus y1, ರೈಟ್? ಸೊ ಹಿಯರ್ y2 ಈಸ್ y minus y1 divided by x2 minus x1 ಅಂದರೆ x minus x1. ಇದನ್ನು ಸ್ವಲ್ಪ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಹೇಳಿ, y minus y1 is equal to slope into x minus x1. ಅರ್ಥ ಆಯ್ತಲ್ಲ? ಸೊ ಇದು ಬಂದ್ಬಿಟ್ಟು ನೆನಪಿರಲಿ, ನಿಮ್ಮ ಪಾಯಿಂಟ್ ಸ್ಲೋಪ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಒಂದು ಪಾಯಿಂಟ್ ಕೊಡ್ತಾರೆ, ಒಂದು ಸ್ಲೋಪ್ ಕೊಡ್ತಾರೆ, ಈಕ್ವೇಷನ್ ಆಫ್ ಲೈನ್ ಬರೀರಿ ಅಂತಾರೆ, ಅವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆದರೆ ಇದನ್ನು ಯೂಸ್ ಮಾಡಬೇಕಾದ್ರೆ ನಾನು ನೋಡಿದ್ದೇನೆ ಸಾಕಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅವ್ರು ಯಾವ ಪಾಯಿಂಟ್ ಕೊಟ್ಟಿರ್ತಾರೋ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಡೋಂಟ್ ಡೂ ದಟ್ ಒನ್. ಹಿಯರ್ ಅಬ್ಸರ್ವ್, ನಾವು ಇದನ್ನು ಡಿರೈವ್ ಮಾಡಬೇಕಾದ್ರೆ ಇದು ನಮಗೆ ಆಲ್ರೆಡಿ ಇದ್ದಿದ್ದು ಪಾಯಿಂಟು, ಇದು ನಾವು ಅನ್ಕೊಂಡಿರೋ ಪಾಯಿಂಟು, ಅಲ್ಲಿ ಏನೂ ಹಾಕೋ ಹಾಗಿಲ್ಲ, ಎಕ್ಸು ವೈ ಹಾಗೆ ಉಳಿಸ್ಕೋಬೇಕು. ಕೊಟ್ಟಿರುವಂಥ ಪಾಯಿಂಟ್ನ x1 y1 ಜಾಗದಲ್ಲಿ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಪೋಸ್ ಅವ್ರು 2, 3 ಕೊಟ್ರಾ, ಫಸ್ಟ್ ಒನ್ ಯಾವಾಗಲೂ ಎಕ್ಸ್ ತಾನೆ, ಸೊ ದಟ್ ಈಸ್ ಯುವರ್ x1, ಸೆಕೆಂಡ್ ಯಾವಾಗಲೂ y ಕೋಆರ್ಡಿನೇಟ್, ಸೊ ದಟ್ ಈಸ್ ಯುವರ್ y1. ಗಾಟ್ ಇಟ್? ಸೊ ದಿಸ್ ಇಸ್ ದ ಪಾಯಿಂಟ್ ಸ್ಲೋಪ್ ಫಾರ್ಮ್ ಆಫ್ ದ ಲೈನ್, ರೈಟ್? ಸೊ ಅದಾದಮೇಲೆ ನಿಮಗೆ ಏನಿದೆ ಅಬ್ಸರ್ವ್ ಮಾಡಿ, 2 ಪಾಯಿಂಟ್ ಫಾರ್ಮ್ ಅಂತ ಇದೆ. ಇದು ತುಂಬ ಸಿಂಪಲ್ ಇದೆ. 2 ಪಾಯಿಂಟ್ಸ್ ಗೊತ್ತಿದ್ರೆ ನೀವೇನು ಮಾಡ್ತೀರ, ಸೇಮ್ ಇಕ್ವೇಷನ್. ಹೌ? ಸಿ ಹಿಯರ್ ಐ ಟೆಲ್ ಯು. ಫೋರ್ತ್ ನಾವೇನು ಓದ್ತಾ ಇದ್ದೀವಿ, 2 ಪಾಯಿಂಟ್ ಫಾರ್ಮ್ ಅಂದರೆ ಅವ್ರೇನು ಮಾಡ್ತಾರೆ, ನಾವು ನಿಮಗೆ ಸ್ಲೋಪು ಕೊಡಲ್ಲ, ಏನೂ ಕೊಡಲ್ಲ, ಜಸ್ಟ್ 2 ಪಾಯಿಂಟ್ಸ್ ಕೊಡ್ತೀವಿ ನಿಮಗೆ. ಅಂದರೆ ಒಂದು ಲೈನ್ ಇದೆಯಪ್ಪ, ಅದಕ್ಕೆ 2 ಪಾಯಿಂಟ್ ಕೊಡ್ತೀವಿ ನಾವು ನಿಮಗೆ. ಏನಾದ ಪಾಯಿಂಟು x1, y1, ಇನ್ನೂ ಒಂದು ಪಾಯಿಂಟ್ ಏನು x2, y2 ಕೊಡ್ತೀವಿ. 2 ಪಾಯಿಂಟ್ಸ್ ಕೊಡ್ತೀವಿ, ಇನ್ನೇನು ಇನ್ಫಾರ್ಮೇಷನ್ ಕೊಡೋದಿಲ್ಲ ನಿಮಗೆ. ಈಗ ಆ ಲೈನಿಂದ ಈಕ್ವೇಷನ್ ಹೇಳಿ ಅಂತಂದರೆ ಹೇಗೆ ಹೇಳ್ಬೋದು? ಅಬ್ಸರ್ವ್ ಮಾಡಿ, ನಮಗೆ ಇನ್ನೇನು ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಹೌ ಟು ಬ್ರಿಂಗ್ ದಿಸ್ ಕಂಡೀಷನ್ ಈಸ್ ದಟ್, ಅಬ್ಸರ್ವ್, ಸಿ ಹಿಯರ್ ನಾನೇನು ಮಾಡ್ತೀನಿ, ಯಾವುದೋ ಒಂದು ಪಾಯಿಂಟು ನಾನು ಅನ್ಕೊತೀನಿ, ದಟ್ ಈಸ್ x, y. ಯಾಕೆ ಮ್ಯಾಮ್ ಅನ್ಕೋಬೇಕು ಅಂತಂದರೆ, ಈಕ್ವೇಷನ್ ಬೇಕು ಅಂತಂದರೆ ಇಲ್ಲ ಅವ್ರು ಕೊಟ್ಟಿರೋ ಪಾಯಿಂಟ್ಸ್ ನಂಬರ್ಸ್ ತಾನೆ. ನಮಗೆ ಈಕ್ವೇಷನ್ ಅಂದರೆ ಸಮಥಿಂಗ್ ಇಂಟು ಎಕ್ಸ್, ಸಮಥಿಂಗ್ ಇಂಟು ವೈ ಇರಬೇಕು. ಹಾಗಾಗಿ ನಾನು ಇನ್ನೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೇನೆ. ಓಕೆ, ರೈಟ್? So you can solve that way also, or you can take m is equal to y2 minus y1 and you can solve, but you will not get the equation form. You want equation form, therefore x, y ಅಂತ ಇನ್ನೂ ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀರಾ. ಈಗ ಅಬ್ಸರ್ವ್ ಮಾಡಿ, ನಮಗೇನು ಕಂಡೀಷನ್ ಗೊತ್ತಿದೆ ಅಂದರೆ, ಒಂದು ಲೈನ್ ಮೇಲ್ಗಡೆ 3 ಪಾಯಿಂಟ್ ಲೈ ಆಗ್ತಿದ್ದಾವೆ ಅಂದರೆ, 3 ಪಾಯಿಂಟ್ಸ್ ಲೈ ಆಗ್ತಿದೆ ಅಂದರೆ ಅವು ಕೊಲಿನಿಯರ್ ಅಂತೀರಾ. ನಾನು ಕೊಲಿನಿಯರ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ ನಿಮಗೆ ಹೇಳಿದ್ದೆ, ಒಂದು ಲೈನ್ ಮೇಲ್ಗಡೆ ಪಾಯಿಂಟ್ಸ್ ಎಷ್ಟೇ ಲೈ ಆಗಲಿ, ಆ 2 ಪಾಯಿಂಟ್ಸ್ ಮಧ್ಯದಲ್ಲಿ ನಾನು ಸ್ಲೋಪ್ ತೊಗೊಂಡ್ರೆ, ಸಪೋಸ್ ಇದು ABC ತೊಗೊಂಡ್ರೆ, ABದು ಸ್ಲೋಪ್ ಏನಿರುತ್ತೋ BCದು ಏನಿರುತ್ತೋ 2 ಈಕ್ವಲ್ ಇರುತ್ತೆ. ಬೇಕಿದ್ರೆ ಇನ್ನೂ ಒಂದು ಪಾಯಿಂಟ್ ತೊಗೊಳ್ರಿ, CDದು ಈಕ್ವಲ್. ಎನಿ 2 ಪಾಯಿಂಟ್ಸ್ ತೊಗೊಂಡ್ಬಿಟ್ಟು ಸ್ಲೋಪ್ ಕಂಡುಹಿಡಿದ್ರೆ ನಿಮಗೇನು ಸಿಗುತ್ತೆ, ಯಾವುದಾದ್ರೂ ಪಾಯಿಂಟ್ಸ್ ತೊಗೊಂಡ್ರು ಕೂಡ ಈಕ್ವಲೇ ಸಿಗುತ್ತೆ. ಯಾವುದಾದ್ರೂ ಪಾಯಿಂಟ್ಸ್ ಅಂದರೆ ಲೈನ್ ಮೇಲೆ ಇರಬೇಕು ಆ ಪಾಯಿಂಟ್ಸು. ಓಕೆ, ಯಾಕೆ ಅಂತಂದರೆ ಸ್ಲೋಪ್ ಅಂದರೆ ಇನ್ಕ್ಲಿನೇಷನ್ ತಾನೇ, ಟ್ಯಾನ್ ಥೀಟಾ ವ್ಯಾಲ್ಯೂ. ಸೊ ಎಲ್ಲ ಪಾಯಿಂಟ್ಸಿಗೂ ಕೂಡ ಥೀಟಾ ವ್ಯಾಲ್ಯೂ ಸೇಮೇ ಇರುತ್ತೆ ತಾನೆ. ಯಾಕಂದರೆ ಥೀಟಾ ಚೇಂಜ್ ಆಯಿತು, ಸ್ಲೋಪ್ ಚೇಂಜ್ ಆಯಿತು ಅಂತ ಅಂದರೆ, ಡೈರೆಕ್ಷನ್ ಚೇಂಜ್ ಆಗಬೇಕು. ದಟ್ ಈಸ್ ನಾಟ್ ಪಾಸಿಬಲ್. ಆಲ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್, ದೇ ಮಸ್ಟ್ ಲೈ ಆನ್ ದ ಸಿಂಗಲ್ ಲೈನ್. ದೇರ್ ಫೋರ್ ಏನಾಗುತ್ತೆ, ಸ್ಲೋಪ್ಸ್ ಈಕ್ವಲ್ಲೇ ಇರಬೇಕು ನಮಗೆ. ದೇರ್ ಫೋರ್ ವಾಟ್ ಐ ಕ್ಯಾನ್ ಟೇಕ್ ಈಸ್, ಕೊನೆಗೆ ನನಗೆ ಈಕ್ವೇಷನ್ ಬೇಕು ತಾನೆ. ಸೊ ಏನು ಮಾಡೋಣ, ಸ್ಲೋಪ್ ಆಫ್ AB ಅನ್ನೋದು, ಇದು ಡಿ ಏನು ಬೇಡ ಸದ್ಯಕ್ಕೆ, ಸ್ಲೋಪ್ ಆಫ್ ಏನಾಗುತ್ತೆ BC, ಕರೆಕ್ಟ್? ಸ್ಲೋಪ್ ಆಫ್ AB ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ BC. ಈಗ ಸ್ಲೋಪ್ ಕಂಡುಹಿಡಿತೀರ ನೀವು, ಹೇಗೆ ಕಂಡುಹಿಡಿತೀರಿ? ಎಸ್, ಹೌ ಡು ಯು ಫೈಂಡ್ y2 minus y1 by x2 minus x1? ಸಿಂಪಲ್. ಆ ರೀತಿ ಕಂಡುಹಿಡಿತಿರ್ತಾನೆ. ಆ ರೀತಿ ಮಾಡಿದ್ರೂ ಓಕೆ. ಇನ್ನೊಂದು ರೀತಿ
ಇನ್ನೊಂದು ರೀತಿ ಏನು ಮಾಡಬಹುದು ಅಂತಲೂ ಹೇಳ್ತೀನಿ. ಈ ಲೈನ್ ಇದೆಯಾ, ಇದು ನಾವು ಅಂದ್ಕೊಂಡಿರೋ ಪಾಯಿಂಟಾ, ನಾವು ಈಗ ತಾನೇ ಕಲ್ತ್ವಿ. ಒಂದು ಪಾಯಿಂಟ್ ಗೊತ್ತಿದೆ, ಒಂದು ಸ್ಲೋಪ್ ಗೊತ್ತಿದೆ ಅಂದರೆ ಏನು ಬರೀತೀರಾ, y ಮೈನಸ್, ದಿಸ್ ಈಸ್ ಈಸಿಯರ್ ಆ್ಯಕ್ಚುಲಿ, m ಇಂಟು ಎಕ್ಸ್ ಮೈನಸ್ x1 ತಾನೆ, ಹೌದೋ ಇಲ್ವಾ? ಎಸ್ ಅವ್ರನು ಒಂದು ಪಾಯಿಂಟ್ ಗೊತ್ತಿದೆ ನಮಗೆ ಆಲ್ರೆಡಿ x1 y1, ಇನ್ನು ಒಂದು ನಾವು ಅಂದ್ಕೊಂಡಿದ್ದೀವಿ. ಪಾಯಿಂಟ್ ಸ್ಲೋಪ್ ಫಾರ್ಮಿಂದ ಇದನ್ನು ಬರಿಬೋದಾ? ಆ್ಯಂಡ್ 2 ಪಾಯಿಂಟ್ಸ್ ಗೊತ್ತಿದ್ರೆ ಸ್ಲೋಪು ಬರಿಬೋದಲ್ವಾ? ವಾಟ್ ಈಸ್ ದಟ್? y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಬೈ x2 ಮೈನಸ್ x1 ಇಸ್ ಇಂಟು x ಮೈನಸ್ x1. ದಿಸ್ ಈಸ್ ಯುವರ್ 2 ಪಾಯಿಂಟ್ ಫಾರ್ಮ್. ಅರ್ಥ ಆಯ್ತಾ? ಸೊ ಅದು ನಮಗೆ ಗೊತ್ತಿರಬೇಕು. ಬೇಕಿದ್ರೆ ಇದರಿಂದ ಹೇಗೆ ಕಂಡುಹಿಡಿಬಹುದು ಅನ್ನೋದು ಬೇಕು ಅಂದರೆ ಲಿಸನ್ ಜಸ್ಟ್, ಇಫ್ ನಾಟ್ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಳ್ರಿ. ಅರ್ಥ ಆಯ್ತಾ? ಸೊ ಸ್ಲೋಪ್ ಆಫ್ ಎ ಬಿ, ಸ್ಲೋಪ್ ಆಫ್ ಎ ಬಿ ಏನಾಗುತ್ತಪ್ಪ, y2 ಮೈನಸ್ y1 ತಾನೆ. ಸೊ ಏನು ಸಿಗುತ್ತೆ ನಿಮಗೆ, y ಮೈನಸ್ y1 ಡಿವೈಡೆಡ್ ಬೈ x ಮೈನಸ್ x1 ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಬಿ ಸಿ ಅಂದರೆ ನಿಮಗೆ ಏನು ಸಿಗುತ್ತೆ? ಎಸ್, ಅಬ್ಸರ್ವ್ ಕ್ಲಿಯರ್ಲಿ, ವಾಟ್ ವಿಲ್ ಯು ಗೆಟ್, y2 ಮೈನಸ್ y ಸಿಗುತ್ತೆ ಡಿವೈಡೆಡ್ ಬೈ x2 ಮೈನಸ್ x ಸಿಗುತ್ತೆ. ಹೌದಾ? ಈವನ್ ದಟ್ ವಿಲ್ ಬಿ ಈಕ್ವಲ್ ಟು ಸ್ಲೋಪ್ ಆಫ್ ಎ ಸಿ. ನಮಗೆ ಈ ಫಾರ್ಮ್ ಬೇಕು ಅಂದರೆ ಎ ಸಿಗೂ ಕನ್ವರ್ಟ್ ಮಾಡ್ಬೋದಲ್ಲ ಸ್ಲೋಪ್ ಆಫ್ ಎ ಸಿಗೆ. ಅದಕ್ಕೇನು ಸಿಗುತ್ತೆ, y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಈಗ ಇವೆರಡನ್ನ ಈಕ್ವೇಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, y ಮೈನಸ್ y1 ಡಿವೈಡೆಡ್ ಬೈ x ಮೈನಸ್ x1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಈಗ x ಮೈನಸ್ x1 ಡಿವಿಷನ್ ಇದೆ ತಾನೆ, ಡಿವಿಷನ್ ಆ ಕಡೆ ಹೋದ್ರೆ ನಿಮಗೇನಾಗುತ್ತೆ, y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಇಂಟು x ಮೈನಸ್ x1. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಸೊ ಇದು ಬಂದ್ಬಿಟ್ಟು ನಿಮಗೇನು 2 ಪಾಯಿಂಟ್ ಫಾರ್ಮ್. ಅಂದರೆ ಏನು, ನಿಮಗೆ ಅವ್ರು ಏನು ಮಾಡ್ತಾರೆ, ಈಕ್ವೇಷನ್ ಆಫ್ ದ ಲೈನ್ ಕಂಡಿಡಿರಿ, ನಾವು ನಿಮಗೆ 2 ಪಾಯಿಂಟ್ಸ್ ಕೊಡ್ತೀವಿ, ಒಂದು x1 y1 ಇನ್ನೊಂದು x2 y2. ಆಗ ನೀವು ಈಕ್ವೇಷನ್ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕಂದ್ರೆ y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಇಂಟು x ಮೈನಸ್ x1. ಅರ್ಥ ಆಯ್ತಲ್ಲ? ಸೊ ಯಾವ ಫಾರ್ಮು ಅಂದರೆ ಯಾವ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕಂತ ಒಂದು ಚಾರ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವೇ, ಅವಾಗ ನಿಮಗೆ ನೆನಪಿರುತ್ತೆ. ಇಲ್ಲ ಅಂತಂದರೆ ಮರ್ತೋಗ್ತೀರಾ, ಕನ್ಫ್ಯೂಷನ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಯಾವುದಿತ್ತು ನಮ್ಮ ಹತ್ರ, 2 ಪಾಯಿಂಟ್ ಆದಮೇಲೆ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮಾ? ಎಸ್ ಆರ್ ನೋ? ಎಸ್, ವಿ ಹ್ಯಾಡ್ ದಿಸ್ ಒನ್. ದಟ್ ಮೀನ್ಸ್ ವಾಟ್, ಒಂದು ಲೈನ್ ಕೊಟ್ಟಿರ್ತೀವಪ್ಪ ನಿಮಗೆ, ಅದರಲ್ಲಿ ಒಂದು ಸ್ಲೋಪ್ ಕೊಡ್ತೀವಿ ಆ ಲೈನಿಂದು, ಇನ್ನೂ ಒಂದು ಇಂಟರ್ಸೆಪ್ಟ್, ಯಾವುದಾದ್ರೂ ಒಂದು. ಇಂಟರ್ಸೆಪ್ಟ್ ಅಂದರೆ ಮೀನಿಂಗ್ ಏನು ಅಂತ ಫಸ್ಟ್ ತಿಳ್ಕೊಳ್ರಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದು ಎಕ್ಸ್ ಆಕ್ಸಿಸ್ ಆಗಿರುತ್ತೆ, ಇದು ನಮ್ಮ ವೈ ಆಕ್ಸಿಸ್ ಆಗಿದ್ದರೆ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸು, ನೆಗೆಟಿವ್ ವೈ ಆಕ್ಸಿಸ್. ಓಕೆ, ಸೊ ನಾನೀಗ ನಿಮಗೆ ಒಂದು ಲೈನ್ ಇಲ್ಲಿ ಡ್ರಾ ಮಾಡ್ತೇನೆ. ಈ ರೀತಿ ಡ್ರಾ ಮಾಡಿದೆ. ಈ ಲೈನು ಎಕ್ಸ್ ಆಕ್ಸಿಸ್ನ ಒಂದು ಡಿಸ್ಟೆನ್ಸಲ್ಲಿ ಕಟ್ ಮಾಡ್ತಿದೆ, ಹೌದಾ? ರೈಟ್. ಸೊ ಒಂದು ಡಿಸ್ಟೆನ್ಸಲ್ಲಿ ಕಟ್ ಮಾಡ್ತಿದೆ. ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ನ ನೀವೇನಂತ ಕರೀತೀರಾ, ಎಕ್ಸ್ ಇಂಟರ್ಸೆಪ್ಟ್. ಅರ್ಥ ಆಯ್ತಾ? ನೆಕ್ಸ್ಟು ಇದೇ ಲೈನು ವೈ ಆಕ್ಸಿಸ್ನು ಕೂಡ ಕಟ್ ಮಾಡ್ತಿದೆ. ಈ ಡಿಸ್ಟೆನ್ಸ್ನ ನೀವೇನಂತ ಕರೀತೀರಾ, ವೈ ಇಂಟರ್ಸೆಪ್ಟ್. ಓಕೆ, ಅವರು 2 ಇಂಟರ್ಸೆಪ್ಟ್ ಕೊಡಲ್ಲ ನಿಮಗೆ, ಜಸ್ಟ್ ಯಾವುದಾದ್ರೂ ಒಂದು ಇಂಟರ್ಸೆಪ್ಟ್ ಕೊಡ್ತಾರೆ. 2 ಕೊಟ್ಟರೆ ಅದು ಇಂಟರ್ಸೆಪ್ಟ್ ಫಾರ್ಮ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಕರೀತೀವಲ್ಲ ಅದಾಗುತ್ತೆ. ರೈಟ್. ಸೊ ಈಗ ಅಬ್ಸರ್ವ್ ಮಾಡಿ, ಅವ್ರು ನಿಮಗೆ ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ 2 ಸಿನಾರಿಯೋ. ಒಂದು ಬರೀ ವೈ ಇಂಟರ್ಸೆಪ್ಟ್ ಕೊಟ್ಟರೆ ಏನು ಮಾಡ್ತೀರಾ, ಒಂದು ಸಿನಾರಿಯೋ ಏನು, ಸ್ಲೋಪ್ ಕೊಡ್ತಾರೆ, ಸ್ಲೋಪ್ ಇಸ್ ಈಕ್ವಲ್ ಟು ಎಮ್. ಇನ್ನೊಂದು ವೈ ಇಂಟರ್ಸೆಪ್ಟ್ ಕೊಡ್ತಾರೆ, ವೈ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಏನೋ ಒಂದು ಕೊಟ್ರಪ್ಪ, ಈ ಡಿಸ್ಟೆನ್ಸಿಗೆ ಹೆಸರೇನು ಕೊಡೋಣ, ಸಿ ಅಂತ ಅಂದ್ಕೊಳ್ರಿ. ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸು ಸಿ ಇದೆ ಅಂತ ಹೇಳ್ತಾರೆ ವೈ ಇಂಟರ್ಸೆಪ್ಟು ಈ ಲೈನಿಂದು. ಈಗ ನೀವು ಈಕ್ವೇಷನ್ ಕಂಡುಹಿಡಿರಿ ಅಂದರೆ ಏನು ಮಾಡಬೇಕು, ಸಿಂಪಲ್. ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ ಅಂತಂದರೆ ನೀವು ಬರಿಬೋದಲ್ಲ ಆ ಪಾಯಿಂಟು. ಈ ಡಿಸ್ಟೆನ್ಸ್ ಎಷ್ಟಾಯ್ತಪ್ಪ, ಸಿ ಡಿಸ್ಟೆನ್ಸ್ ಅಂದರೆ ವೈ ಕೋಆರ್ಡಿನೇಟ್ ಸಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ವೈ ಆಕ್ಸಿಸ್ ಮೇಲೆ ಲೈ ಆಗ್ತಿದೆ ಅಂದರೆ ಎಕ್ಸ್ ಕೋಆರ್ಡಿನೇಟ್ 0 ತಾನೆ. ರೈಟ್. ಸೊ ಅಲ್ಲಿಗೆ ನಿಮಗೇನಾಯಿತು, ಒಂದು ಪಾಯಿಂಟ್ ಗೊತ್ತಾಯಿತು, ಒಂದು ಸ್ಲೋಪ್ ಗೊತ್ತು. ಪಾಯಿಂಟ್ ಸ್ಲೋಪ್ ಫಾರ್ಮಿಂದ ಏನು ಮಾಡ್ಬೋದು ಇಲ್ಲಿ ಹೇಳಿ, ವೈ ಮೈನಸ್ y1 ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ x1. ನೆನಪಿದೆಯಾ ಫಾರ್ಮುಲಾ? ಈಗ ತಾನೇ ಕಲ್ತಿದ್ವಿ. ಒಂದು ಸ್ಲೋಪ್ ಗೊತ್ತಿದೆ, ಒಂದು ಪಾಯಿಂಟ್ ಗೊತ್ತಿದೆ. ನಾನು ಆರಾಮಾಗಿ ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡಿಬಿಟ್ಟು ಬರಿಬೋದು. ಇಲ್ಲಿ y1 ಏನಾಗುತ್ತೆ, ವೈ ಮೈನಸ್ ಸಿ ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ x1 ಏನಾಗುತ್ತೆ, 0. ಗಾಟ್ ಇಟ್? ಸೊ ದೇರ್ಫೋರ್ ವಾಟ್ ಈಸ್ ದಿಸ್, ವೈ ಈಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್, ಎಮ್ ಎಕ್ಸ್, 0 ಏನೇನ್ಬಿಟ್ಟಾಕಿ ಮೈನಸ್ ಸಿ ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ ಸಿ. ಸೊ ನಿಮಗೆ ಇನ್ ಕೇಸ್ ಈಕ್ವೇಷನ್ ಕಂಡುಹಿಡಿರಿ ಅಂತ ಹೇಳಿಬಿಟ್ಟು ಅವ್ರು ನಿಮಗೆ ಸ್ಲೋಪ್ ಕೊಟ್ಟು ವೈ ಇಂಟರ್ಸೆಪ್ಟ್ ಕೊಟ್ಟರೆ ಈ ಈಕ್ವೇಷನ್ ಯೂಸ್ ಮಾಡಿ. ಅರ್ಥ ಆಯ್ತಾ? ಇನ್ ಕೇಸ್ ಅವ್ರು ಎಕ್ಸ್ ಇಂಟರ್ಸೆಪ್ಟ್ ಕೊಟ್ರೆ ಅಂದ್ಕೊಳ್ರಿ, ದಿಸ್ ಈಸ್ ಇನ್ ದಿಸ್ ಒನ್ ಓನ್ಲಿ ಕೇಸ್ 2. ಅವ್ರು ಏನು ಮಾಡ್ತಾರೆ, ಸ್ಲೋಪು ಕೊಡ್ತೀವಿ ನಾವು ನಿಮಗೆ, ಎಕ್ಸ್ ಇಂಟರ್ಸೆಪ್ಟ್ ಕೊಡ್ತೀವಿ ಈ ಸತಿ. ಎಕ್ಸ್ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು ಏನೋ ಒಂದು ಡಿಸ್ಟೆನ್ಸ್ ಸಿ ಆಯ್ತಾ, ಇದೊಂದು ಡಿ ಅಂದ್ಕೊಳ್ರಿ. ಎಕ್ಸ್ ಇಂಟರ್ಸೆಪ್ಟ್ ಕೊಡ್ತೀವಪ್ಪ ಡಿ. ಈಗ ನೀವು ಹೇಗೆ ಕಂಡುಹಿಡ್ತೀರಿ, ಸಿಂಪಲ್.
ಅಗೇನ್ ಇಫ್ ದಿಸ್ ಈಸ್ ಡಿ ದೆನ್ ವಾಟ್ ಈಸ್ ದಿಸ್ ಡಿ ಕಾಮಾ ಇದು ವೈ ಆಕ್ಸಿಸ್ ಏನು ಬರಲ್ಲ ತಾನೆ, ಸೊ 0. yes or no? So therefore what is this point? You are having this point, you are having slope, use it formula y minus y1 is equal to m into x minus x1. So y minus y1 andre 0, idu x1 y1 nam point, m into x minus x1 andre d. Therefore y is equal to m into x minus d. ಇದು ನಿಮ್ಮ ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟರೆ ಫಾರ್ಮುಲಾ. ಅರ್ಥ ಆಯ್ತಲ್ಲ? ಸೊ ಈ ಎಲ್ಲ ಫಾರ್ಮುಲಾಗೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಂದ್ರೆ ಫಾರ್ಮ್ ಬರೀರಿ, ಪಕ್ಕದಲ್ಲಿ ಫಾರ್ಮುಲಾ ಬರೀರಿ. ಅರ್ಥ ಆಯ್ತಲ್ಲ? ಇನ್ನ ಪಕ್ಕದಲ್ಲಿ ಬೇಕಿದ್ರೆ ಡಯಾಗ್ರಾಮ್ ಬರೆದು ಬಿಟ್ಟು ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಆ ಚಾರ್ಟ್ ನೀವು ಕ್ರಿಯೇಟ್ ಮಾಡಿಬಿಟ್ರೆ ನಿಮಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಪ್ಲಸ್ ಫಾರ್ಮುಲಾ ಭಾಳ ಲಾಂಗ್ ಡ್ಯೂರೇಷನ್ಗೆ ನೆನಪಿರುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಜಸ್ಟ್ ಕಲಿಯೋದಕ್ಕಿಂತ ಬೆಟರ್ ಏನು ಅಂದರೆ ಕಲ್ತ ಮೇಲೆ ಅದರ ರಿಲೇಟೆಡ್ ಶಾರ್ಟ್ ನೋಟ್ಸು ನೀವಾಗೆ ಅದನ್ನು ಮಿನಿಮೈಸ್ ಮಾಡಿಬಿಟ್ಟು ಚಾರ್ಟ್ ಥರ ಪ್ರಿಪೇರ್ ಮಾಡೋಕ್ಕೆ. ಚಾರ್ಟ್ ಅಂದರೆ ಏನಿಲ್ಲ, A4 ಶೀಟಲ್ಲಿ ಬರೀರಿ ಅಷ್ಟೇ, ರೈಟ್? ಆ ಥರ ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ, ನೀವಾಗಿ ಟ್ರೈ ಮಾಡಿದಾಗ ಕ್ರಿಯೇಟಿವಿಟಿ ಇನ್ವಾಲ್ವ್ ಮಾಡಿದಾಗ ಜಾಸ್ತಿ ನೆನಪಿರುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಮೇಕ್ ಶೂರ್ ಫಾರ್ ಎವ್ರಿ ಚಾಪ್ಟರ್ ಯು ಪ್ರಿಪೇರ್ ಲೈಕ್ ದಟ್. ಓಕೆ, ನೆಕ್ಸ್ಟ್ ಕೊನೆಯದು ಬಂದುಬಿಟ್ಟು ನಿಮಗೆ ಯಾವುದಿದೆ, ಇಂಟರ್ಸೆಪ್ಟ್ ಫಾರ್ಮ್. ಅರ್ಥ ಆಯ್ತಲ್ಲ? ಸೊ ಇಂಟರ್ಸೆಪ್ಟ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ರೈಟ್? ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾನು y = m into x minus d ಹೇಳಿದ್ನಲ್ಲ, ಅದು ಯಾವಾಗ ಬರುತ್ತೆ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆಗಿದ್ರೆ. ಅದೇ ಸೇಮ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆಗಿದ್ದಿದ್ರೆ ಮೈನಸ್ ಡಿ ಆಗುತ್ತಾ? ಸೊ ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಅದು ನೆನ್ಪಿಟ್ಕೊಳ್ಳಿ. y = m into x plus d ಆಗುತ್ತೆ. ಯಾವಾಗ ಅಂದರೆ ಆ ಕೊಟ್ಟಿರುವಂಥ ಪಾಯಿಂಟ್ ಇದೆಯಲ್ಲ, ನಮಗೆ ಆ ಲೈನ್ ಈ ಥರ ಇದೆ ಅಂದ್ಕೊಳ್ರಿ, ಇಲ್ಲಿ ಇದ್ದಿದ್ರೆ ಅದು ಡಿ ಆಗಲ್ಲ. ಆವಾಗ ಈ ಪಾಯಿಂಟ್ ಏನಾಗುತ್ತೆ ಹೇಳಿ, ಮೈನಸ್ ಡಿ ಕಾಮ 0 ತಾನೆ. ಸೊ ಮೈನಸ್ ಡಿ ಕಾಮ 0 ಅಂದರೆ ಇಲ್ಲಿ ಪ್ಲಸ್ ಆಗುತ್ತೆ. ಅದೊಂಚೂರು ನೆನ್ಪಿಟ್ಕೊಳ್ಳಿ ಆಯ್ತಾ? ಅದು ಡಿಪೆಂಡ್ಸ್ ಆನ್ ದ ಕ್ವೆಶನ್, ನಮಗೆ ಆರಾಮಾಗಿ ಅರ್ಥ ಆಗುತ್ತೆ, ಡೋಂಟ್ ವರಿ, ರೈಟ್? ನೆಕ್ಸ್ಟ್ ಕಮಿಂಗ್ ಟು ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಏನು, ಅವ್ರೇನು ಹೇಳ್ತಾರೆ ಅಂತಂದರೆ, ನೀವು ಲೈನಿಂದ ಈಕ್ವೇಷನ್ ಕಂಡಿಡಿರಿ, ನಾವು ನಿಮಗೆ ಕೊಡೋದು ಎರಡೇ ಕಂಡೀಷನ್ಸು. ಏನು, ಒಂದು ಎಕ್ಸ್ ಇಂಟರ್ಸೆಪ್ಟ್ ಕೊಡ್ತೀವಿ ನಾವು ನಿಮಗೆ, ಇನ್ನೂ ಒಂದು ವೈ ಇಂಟರ್ಸೆಪ್ಟ್ ಕೊಡ್ತೀವಿ. ಒಂದೇನು ಮಾಡ್ತೀವಿ, ಎಕ್ಸ್ ಇಂಟರ್ಸೆಪ್ಟ್ ಕೊಡ್ತೀವಿ. ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟುಬಿಟ್ಟು ವೈ ಇಂಟರ್ಸೆಪ್ಟು ಕೊಡ್ತೀವಿ. ನೀವು ಈಕ್ವೇಷನ್ ಕಂಡಿಡಿರಿ ಅಂತ ಹೇಳಿದ್ರೆ, ಸಪೋಸ್ ದೇ ವಿಲ್ ಗಿವ್ ಯು, ದೇರ್ ಈಸ್ ಒನ್ ಲೈನ್, ದ ಎಕ್ಸ್ ಇಂಟರ್ಸೆಪ್ಟ್ ಈಸ್ ಎ and the y intercept is b, then what is the formula? yes, ಇದು ನಮಗೆ ಪಾಯಿಂಟ್ ಗೊತ್ತಾಗುತ್ತಾ? ಇದೇನಾಗುತ್ತೆ ಹೇಳಿ, y ಆಕ್ಸಿಸ್ ಮೇಲಿದೆ ಅಂದರೆ x ಕೋಆರ್ಡಿನೇಟ್ 0 and 0, b. ಇದು x ಆಕ್ಸಿಸ್ ಮೇಲಿದೆ ಅಂತಂದರೆ ಏನಾಗುತ್ತೆ, a, 0. ಗಾಟ್ ಇಟ್? a, 0. ದೆನ್ ವಾಟ್ ಈಸ್ ದ ಈಕ್ವೇಷನ್ ಆಫ್ ದಿ ಲೈನ್ ಅಂತ ಕೇಳ್ತಾರೆ. ಹೌದು, ಇಷ್ಟೇ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಈ ಇಂಟರ್ಸೆಪ್ಟಿಂದ ನಾವು ಪಾಯಿಂಟ್ಸ್ ಬರ್ಕೋಬಹುದು. ಅದಾದ್ಮೇಲೆ ಈಕ್ವೇಷನ್ ಹೇಗೆ ಬರೀತೀರಿ? ದಟ್ ಈಸ್ ಆಲ್ಸೋ ಸಿಂಪಲ್. ಹೌ ಟು ಡೂ? ಸಿ ಇಯರ್ ಎರಡು ಪಾಯಿಂಟ್ಸ್ ಗೊತ್ತಿದ್ದಾವೆ ಅಂತಂದರೆ ನಮಗೆ 2 ಪಾಯಿಂಟ್ ಫಾರ್ಮಿಂದು ಏನು ಗೊತ್ತಿದೆ ಫಾರ್ಮುಲಾ, y minus y1 is equal to y2 minus y1 divided by x2 minus x1 into x minus x1. ಹೌದು ತಾನೆ? ಸೊ ಇದರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟನ್ನು ನೀವೇನು ಮಾಡಿರಿ, ಏನು ಮಾಡ್ತೀರಿ ಹೇಳಿ, ಅದನ್ನು ಯಾವುದಾದ್ರೂ ಒಂದು ಪಾಯಿಂಟನ್ನು x1 y1 ಅಂತ ತಗೊಳ್ಳಿ. ಬೇಕಿದ್ರೆ ನಾವೇನು ಮಾಡೋಣ, ಇದನ್ನೇ ತಗೊಂಡು ನೋಡೋಣ. x1 y1, ಇದು ಬಂದುಬಿಟ್ಟು x2 y2. ಈಗ ಈಕ್ವೇಷನ್ ಕಂಡಿಡಿರಿ, ಏನಾಗುತ್ತೆ, y ಮೈನಸ್ y1 ಅಂತಂದ್ರೇನು 0 is equal to y2 ಮೈನಸ್ y1 ಅಂದರೆ b ಮೈನಸ್ 0 ಡಿವೈಡೆಡ್ ಬೈ x2 ಅಂತ ಅಂದರೆ 0 ಮೈನಸ್ a ಇಂಟು x ಮೈನಸ್ x1 ಅಂದರೆ a ಆಗುತ್ತೆ. ಕರೆಕ್ಟಾ? ಸೊ y ಮೈನಸ್ 0 ಅಂದರೆ y, b ಡಿವೈಡೆಡ್ ಬೈ ಮೈನಸ್ a ಇಂಟು x ಮೈನಸ್ a. ಕರೆಕ್ಟಾ? ಸೊ ನಿಮಗೇನು ಸಿಗುತ್ತೆ, ಎಸ್ y is equal to what will you get, ಈ ಮೈನಸ್ ಎನ ಈ ಕಡೆ ಕಳಿಸಿದ್ರೆ ಮೈನಸ್ ಎ ವೈ ಇಸ್ ಈಕ್ವಲ್ ಟು ಬಿ ಎಕ್ಸ್ ಮೈನಸ್ ಎ ಬಿ. ಕರೆಕ್ಟ್ ಇದೆಯಾ? ಇದನ್ನು ಈ ಕಡೆ ಕಳಿಸ್ರಿ, ಅವಾಗೇನಾಗುತ್ತೆ, ಮೈನಸ್ ಎ ವೈ ಮೈನಸ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಬಿ. ಎಲ್ಲ ಕಡೆ ಮೈನಸ್ ನಾವು ಕ್ಯಾನ್ಸಲ್ ಔಟ್ ಮಾಡಿರಿ, ಅಥವಾ ಮೈನಸ್ ಕಾಮನ್ ತೆಗೀರಿ, ಅಲ್ಲಿಗೆ ಏನಾಗುತ್ತೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಅವಾಗೇನಾಗುತ್ತೆ, ಎ ಇಂಟು ವೈ ಪ್ಲಸ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ಬಿ ಸಿಗುತ್ತೆ. ಅರ್ಥ ಆಯ್ತಾ? ಈಗ ಫುಲ್ ಈಕ್ವೇಷನ್ ನಾವೇನು ಮಾಡೋಣ, ಡಿವೈಡ್ ಬೈ ಎ ಬಿ. ದೆನ್ ವಾಟ್ ವಿಲ್ ಯು ಗೆಟ್, ಡಿವೈಡ್ ಬೈ ಎ ಬಿ ಅಂದರೆ ಈಚ್ ಟರ್ಮ್ನ ಎ ಬಿ ಇಂದ ಡಿವೈಡ್ ಮಾಡಬೇಕೀಗ. ಕರೆಕ್ಟಾ? ಸೊ ಎ ಬಿ ಇಂದ ನೀವು ಡಿವೈಡ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಕ್ಯಾನ್ಸಲ್, ಬಿ ಕ್ಯಾನ್ಸಲ್, ಎ ಬಿ ಕ್ಯಾನ್ಸಲ್. ಏನು ಉಳಿತು, ಎಕ್ಸ್ ಬೈ ಎ, ಇದು ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1. ಇದನ್ನು ನೀವೇನಂತ ಕರಿತೀರಾ ಅಂದರೆ ಇಂಟರ್ಸೆಪ್ಟ್ ಫಾರ್ಮ್. ಅರ್ಥ ಆಯ್ತಲ್ಲ? ನಿಮಗೆ ಈಕ್ವೇಷನ್ ಆಫ್ ದ ಲೈನ್ ಕಂಡಿಡಿರಿ ಅಂತ ಹೇಳಿದಾಗ ಬರೀ ಇಂಟರ್ಸೆಪ್ಟ್ಗಳನ್ನು ಕೊಟ್ಟು ನಿಮಗೆ ಹೇಳಿದ್ರೆ ನೀವೇನು ಮಾಡ್ಬೇಕು ಹೇಳಿ, ಸಿಂಪಲ್ ಆ ಇಂಟರ್ಸೆಪ್ಟ್, ಎಕ್ಸ್ ಇಂಟರ್ಸೆಪ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ವೈ ಇಂಟರ್ಸೆಪ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಆ್ಯಂಡ್ ಈ ಈಕ್ವೇಷನ್ನ ಬರೀರಿ.
ಎಕ್ಸ್ ಬೈ ಸಪೋಸ್ 2 ಎಕ್ಸ್ ಇಂಟರ್ಸೆಪ್ಟ್ ಇಸ್ 2 ವೈ ಇಂಟರ್ಸೆಪ್ಟ್ ಇಸ್ 3 ಅಂತ ಕೊಟ್ಟರು ಅನ್ಕೊಳ್ರಿ. ಅವಾಗೇನು ಬರೀಬೇಕು, ಎಕ್ಸ್ ಬೈ 2 ಪ್ಲಸ್ ವೈ ಬೈ 3 ಈಸ್ ಈಕ್ವಲ್ ಟು 1 ಅಂತ ಬರೆದ್ರೆ ದಟ್ ಈಸ್ ಯುವರ್ ಈಕ್ವೇಶನ್. ದಟ್ಸ್ ಇಟ್, ದೇರ್ ಇಸ್ ನಥಿಂಗ್ ಎಲ್ಸ್ ಟು ವರಿ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಎಲ್ಲ ಫಾರ್ಮ್ಗಳನ್ನು ಅರ್ಥ ಮಾಡ್ಕೋಬೇಕು. ದೇರ್ ಈಸ್ ಒನ್ ಮೋರ್ ಫಾರ್ಮ್ ಕಾಲ್ಡ್ ಆಸ್ ನಾರ್ಮಲ್ ಫಾರ್ಮ್, ಬಟ್ ದಟ್ ಈಸ್ ಡಿಲೀಟೆಡ್ ಇನ್ ಯುವರ್ ಕಾನ್ಸೆಪ್ಟ್, ಸೊ ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಇಟ್. ಇಫ್ ಯು ವಾಂಟ್ ದ ಎಕ್ಸ್ಪ್ಲನೇಷನ್ ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ರೈಟ್? ಸೊ ಇವೆಲ್ಲ ಫಾರ್ಮ್ಸ್ ಇದಾವಲ್ಲ, ಯಾವ್ದ್ಯಾವ್ದು ಕಲ್ತಿದ್ದೀವಿ ನೋಡಿ. ನಾವು ಕಲ್ತಿರೋದು ಹಾರಿಜಾಂಟಲ್ಗೆ ಈಕ್ವೇಷನ್ನು, ವರ್ಟಿಕಲ್ಗೆ ಈಕ್ವೇಷನ್ನು, ಪಾಯಿಂಟ್ ಸ್ಲೋಪ್ ಫಾರ್ಮ್. ಅಂದರೆ ಒಂದು ಪಾಯಿಂಟ್ ಒಂದು ಸ್ಲೋಪ್ ಕೊಟ್ಟರೆ ಈಕ್ವೇಷನ್ ಹೇಗೆ ಕಂಡುಹಿಡಿತೀರಿ, ದಟ್ ಈಸ್ ನಥಿಂಗ್ ಬಟ್ y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. 2 ಪಾಯಿಂಟ್ ಫಾರ್ಮ್ ಕಲ್ತಿದ್ದೀರಾ ಅಂದರೆ ಬರೀ 2 ಪಾಯಿಂಟ್ ಕೊಟ್ಬಿಟ್ಟು ಈಕ್ವೇಷನ್ ಕಂಡುಹಿಡಿರಿ ಅಂದರೆ ಹೇಗೆ ಕಂಡುಹಿಡಿತೀರಿ, y ಮೈನಸ್ y1 ಸೇಮ್ ಈಕ್ವೇಷನ್ ಇದು, ಆದರೆ 2 ಪಾಯಿಂಟ್ಸ್ ಗೊತ್ತಿದೆ ಅಂದರೆ ಸ್ಲೋಪ್ ಏನು ಬರ್ಕಂತೀರಾ, y2 ಮೈನಸ್ y1 ಬೈ x2 ಮೈನಸ್ x1. ನೆಕ್ಸ್ಟ್ ಸ್ಲೋಪ್ ಇಂಟರ್ಸೆಪ್ಟ್ ಅಂತ ಕೊಟ್ಟಾಗ ದೆನ್ ಫಾರ್ಮುಲಾ ಏನಾಗುತ್ತೆ, ವೈ ಆಕ್ಸಿಸ್ಗೆ ಕೊಟ್ಟರೆ ವೈ ಇಂಟರ್ಸೆಪ್ಟ್ ಕೊಟ್ಟರೆ ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಅದೇ ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟುಬಿಟ್ರೆ ನಿಮಗೆ ವೈ ಈಸ್ ಈಕ್ವಲ್ ಟು y1 0 ಆಗ್ಬಿಡುತ್ತೆ. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇದೆ, ಹೌದಲ್ವಾ? ಸೊ ವೈ ಕೋಆರ್ಡಿನೇಟ್ 0, ಸೊ ವೈ ಈಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಅದೇನು ಡಿಸ್ಟೆನ್ಸ್ ಕೊಟ್ಟಿದ್ದಾರೋ ಡಿ, ಅದನ್ನು ಬರಿತೀರಾ. ನೆಕ್ಸ್ಟ್ ಕೊನೆಗೆ ನಾವು ಕಲ್ತಿರೋದೇನು, ಇಂಟರ್ಸೆಪ್ಟ್ ಫಾರ್ಮ್. ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಏನು ಕಲ್ತಿದ್ದೀರಿ ನೀವು, ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1. ಅಲ್ಲಿ ಎ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಎಕ್ಸ್ ಇಂಟರ್ಸೆಪ್ಟು, ಹಾಗೆ ಬಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೈ ಇಂಟರ್ಸೆಪ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಲರ್ನ್ ಆಲ್ ದ ವೇರಿಯಸ್ ಫಾರ್ಮ್ಸ್ ಆಫ್ ದ ಈಕ್ವೇಷನ್ಸ್ ಆಫ್ ಎ ಲೈನ್. ಅರ್ಥ ಆಯ್ತಲ್ಲ? ಸೊ ಇದನ್ನು ಸ್ವಲ್ಪ ಇನ್ನೊಮ್ಮೆ ಕೇಳಿ, ಡೀಟೇಲ್ ಆಗಿ ಕೇಳಿ. ಇನ್ನೂ ಏನಾರ ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಓಕೆ? ಆ್ಯಂಡ್ ದಟ್ಸ್ ಇಟ್. ಸೊ ಆ್ಯಂಡ್ ಒನ್ ಮೋರ್, ಚಾರ್ಟ್ ಪ್ರಿಪೇರ್ ಮಾಡಿರಿ. ಇದಕ್ಕೆ ಈ ಕಡೆ ಫಾರ್ಮ್ ಬರೀರಿ, ಈಗ ಏನು ಪಾಯಿಂಟ್ ಸ್ಲೋ ಫಾರ್ಮ್, ಈ ಕಡೆ ಫಾರ್ಮುಲಾ ಬರೀರಿ, ನಿಮಗೆ ನೆನಪಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಆ ಥರ ಪ್ರಿಪೇರ್ ಮಾಡಿಬಿಟ್ಟು ಕಲೀರಿ. ಆ್ಯಂಡ್ whatever is there, you can let me know in the comment section your opinions or your negative comments or positive comments. It's up to you, okay? I don't tell you ಬರೀ ಪಾಸಿಟಿವ್ ಹೇಳ್ರಿ, ಬರೀ ನೆಗೆಟಿವ್ ಹೇಳ್ರಿ ಅಂತ ಏನು ಹೇಳಲ್ಲ. ನಿಮಗೇನು ಅನಿಸಿದೆ ಅನ್ನೋದನ್ನು ಸ್ವಲ್ಪ ಹೇಳಿದ್ರೆ ನನಗೇನು ಅನಿಸುತ್ತೆ ಅಂದರೆ ಮೋಟಿವೇಶನ್ ಸಿಗುತ್ತೆ. ಐ ಫೀಲ್ ಲೈಕ್ ಈ ಮಾಡಿರೋ ಕ್ಲಾಸು ಅಟ್ಲೀಸ್ಟ್ ಒಬ್ರಿಗಾದರೂ ಹೆಲ್ಪ್ ಆಗೈತೆ ಅಂತ ಗೊತ್ತಾದರೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಹಾಗಾಗಿ ದಯವಿಟ್ಟು ಕಾಮೆಂಟ್ ಮಾಡಿರಿ ನಿಮ್ಮ ಒಪಿನಿಯನ್ಗಳನ್ನು, ಓಕೆ? ಪ್ಲಸ್ ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ನಾನೇನು ದೇವರಲ್ಲ, ನಾನು ಜಸ್ಟ್ ಹ್ಯೂಮನ್ ಬೀಯಿಂಗ್, ಹೌದಲ್ವಾ? ಸೊ ಹಾಗಾಗಿ ದೆರ್ ಈಸ್ ಎ ಪಾಸಿಬಿಲಿಟಿ ದಟ್ ಕೆಲವೊಮ್ಮೆ ಪ್ಲಸ್ಸು ಮೈನಸ್ಸು ಮಿಸ್ಟೇಕ್ ಆಗಿರುತ್ತೆ. ಆ ಥರ ಏನಾದ್ರು ಮಿಸ್ಟೇಕ್ಸ್ ನಿಮಗೆ ಗೊತ್ತಾದರೆ ದಯವಿಟ್ಟು ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ಬೇರೆ ಸ್ಟೂಡೆಂಟ್ಸಿಗೆ ನೀವು ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ದಂಗೆ, ಓಕೆ? ನಿಮಗೆ ಗೊತ್ತಿಲ್ಲದೆ ಇರುವಂಥ ಫ್ರೆಂಡ್ಸಿಗೂ ನೀವು ಹೆಲ್ಪ್ ಮಾಡ್ದಂಗೆ ಅದು, ರೈಟ್? ಸೊ ಆ್ಯಂಡ್ ಗೊತ್ತಿರೋ ಫ್ರೆಂಡ್ಸಿಗೆ ಹೆಲ್ಪ್ ಹೇಗೆ ಮಾಡ್ಬೋದು, ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ವೆರಿ ಸಿಂಪಲ್. ಜಸ್ಟ್ ಯಾರಾದರೂ ನಿಮಗೆ ಪರಿಚಯಲಿರೋರಿಗೆ ಈ ಚಾಪ್ಟರ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂತಂದರೆ ಅವರಿಗೆ ಲಿಂಕ್ ಶೇರ್ ಮಾಡಿಬಿಟ್ಟು ಆ ಚಾಪ್ಟರ್ನ ವಾಚ್ ಮಾಡಲಿಕ್ಕೆ ಹೇಳಿ, ಓಕೆ? ಸೊ ದ್ಯಾಟ್ಸ್ ದ ಬೆಸ್ಟ್ ವೇ ಯು ಕ್ಯಾನ್ ಹೆಲ್ಪ್ ಮೀ ಆ್ಯಂಡ್ ಹೆಲ್ಪ್ ಯುವರ್ ಸೆಲ್ಫ್ ಆಲ್ಸೋ, ಓಕೆ? ಆ್ಯಂಡ್ ಇನ್ನೇನಿದೆ, ಇನ್ನು ದಟ್ಸ್ ಇಟ್. ರಿಮೈನಿಂಗ್ ನೆಕ್ಸ್ಟ್ ಎಕ್ಸಸೈಸ್, ಇದ್ರ ಬೇಸ್ ಮೇಲೆ ಒಂದು ಎಕ್ಸಸೈಸ್ ಇದೆ, ಆ ಎಕ್ಸಸೈಸ್ನ ಮುಗಿಸ್ಕೊಡ್ತೀನಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್, ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಎಸ್ಪೆಷಲಿ 5 ಮಾರ್ಕ್ಸ್ ಕಂಪಲ್ಸರಿ ಡೆರಿವೇಷನ್ ಇದೆ. ಅದು 5ಗೂ ಕೊಡ್ಬೋದು, 6ಗೂ ಕೊಡ್ಬೋದು, ಓಕೆ? ಸೊ ಆ ಡೆರಿವೇಷನು ಮಾಡಿಕೊಡ್ತೀನಿ. ಅದಾದಮೇಲೆ ಐ ಥಿಂಕ್ ಒನ್ ಮೋರ್ ಎಕ್ಸಸೈಸ್ ಇದೆ ಈ ಚಾಪ್ಟರ್ಲಿ. ಐ ವಿಲ್ ಆಲ್ಸೋ ಡೀಲ್ ವಿತ್ ದ್ಯಾಟ್ ಟಾಪಿಕ್. ದೇರ್ ಆಫ್ಟರ್ ಐ ವಿಲ್ ಗೋ ಟು ಅದರ್ ಚಾಪ್ಟರ್, ಓಕೆ? ಕೆಲವೊಬ್ರು ಡಿಮ್ಯಾಂಡ್ ಮಾಡ್ತಾಯಿದ್ರು ಪ್ರೀವಿಯಸ್ ಲೆಕ್ಚರಲ್ಲಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಮಾಡಿ ಅಂತೇಳಿ, ಆದರೆ ಅರ್ಧಕ್ಕೆ ಚಾಪ್ಟರ್ ಬಿಡೋಕ್ಕಾಗಲ್ಲ. ಈ ಚಾಪ್ಟರ್ನ ಮುಗಿಸಿ ನಾನು ನೆಕ್ಸ್ಟ್ ಚಾಪ್ಟರಿಗೆ ಹೋಗ್ತೀನಿ. ಅರ್ಥ ಆಯ್ತಲ್ಲ? ಸೊ ಟಿಲ್ ದೆನ್ ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್ ಆ್ಯಂಡ್ ಕೀಪ್ ವರ್ಕಿಂಗ್ ಆನ್ ದ ಟಾಪಿಕ್ಸ್ ಯು ಆಲ್ರೆಡಿ ನೋ. ಒನ್ಸ್ ಬೋರ್ಡ್ ಲೆವೆಲ್ ಮುಗೀತು ಅಂತಂದರೆ ನಾನು ಕಾಂಪಿಟೇಟಿವ್ ಲೆವೆಲ್ ಟ್ರೈ ಮಾಡ್ತೀನಿ ನಿಮಗೆ ಹೇಳ್ಕೊಡೋಕ್ಕೆ, ಓಕೆ? ಸೊ ಅಲ್ಲಿವರೆಗೂ ಸಪೋರ್ಟ್ ಇರಲಿ ನಿಮ್ಮದು, ಓಕೆ? ನಿಮ್ಮ ಸಪೋರ್ಟು, ನಿಮ್ಮ ಕಾಮೆಂಟ್ಸು, ನಿಮ್ಮ ಒಪಿನಿಯನ್ಸು, ನಿಮ್ಮ ಲೈಕ್ಸು, ನಿಮ್ಮ ಶೇರ್ಸು, ಇವೆಲ್ಲವೂ ಕೂಡ ನನಗೆ ಮೋಟಿವೇಟ್ ಮಾಡುತ್ತೆ, ಓಕೆ? Even though I am very busy with my schedule, but still I'll make the time to teach you people, okay, to help you, because your comments will make me do that. They are the motivation. That's why make sure you help me stay motivated and do not let my energy get dull, okay? Anyways, thanks a lot for following me and for giving me the opportunity to help you, okay? Thank you so much. God bless you. That's it.